ನಮಸ್ಕಾರ ಸ್ನೇಹಿತರೆ. ಮೊನ್ನೆ ನಾನೊಂದು ಟೀಸರ್ ನೋಡಿದೆ. ಇಥಾಬಾಯಿ ಚಿತ್ರದ ಟೀಸರ್. ಇದು ಹಿಂದಿ ಚಿತ್ರವಾಗಿದೆ. ಇದರಲ್ಲಿ ನಾಯಕಿ ಶ್ರದ್ಧಾ ಕಪೂರ್ ಅವರು ವೇದಿಕೆ ಹಿಂದ್ಗಡೆ ಒಂದೇ ಸಮನೆ ಅಳ್ತಾ ಇರ್ತಾರೆ. ತುಂಬ ಗರ್ಭಿಣಿಯಾಗಿರ್ತಾರೆ. 2 ಸೆಕೆಂಡಲ್ಲಿ ವೇದಿಕೆ ಮೇಲೆ ಹೋಗಿ ನೃತ್ಯ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ನೋಡಿದ ತಕ್ಷಣವೇ ನನಗೆ ಒಂಚೂರು ಕ್ಯೂರಿಯಾಸಿಟಿ ಬಂತು. ಇದ್ರ ಮೇಲೆ ಸರ್ಚ್ ಮಾಡೋಣ, ಇದು ಕಾಲ್ಪನಿಕ ಕಥೆಯನ್ನು ಆಧರಿಸಿದೆಯೋ ಅಥವಾ ನಿಜವಾದ ಕಥೆಯನ್ನು ಆಧರಿಸಿದೆಯೋ ಅಂತ ಸ್ವಲ್ಪ ಸರ್ಚ್ ಮಾಡಿದಾಗ ಗೊತ್ತಾಯಿತು ಇದು ನಿಜವಾದ ಕಥೆ ಅಂತ. ಇವ್ರ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ನೇಹಿತರೆ, ಕೊನೆಯವರೆಗೂ ನೋಡಿ. ಅದು 1935 ಜುಲೈ 1 ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಪಂಡ್ರಾಪುರ ಎಂಬಲ್ಲಿ ಬಾಪು ನಾರಾಯಣ್ ಗೌಕರ್ ಹಾಗೂ ಶಾಂತಾಬಾಯಿ ನಾರಾಯಣ್ ಗೌಕರ್ ಇವರ ಮಗಳಾಗಿ ವೀಠಾಬಾಯಿ ಅವರು ಜನಿಸ್ತಾರೆ. ವೀಠಾಬಾಯಿ ಅಂತ ನಾನು ಹೇಳ್ತಾ ಇದ್ದೀನಿ, ಚಿತ್ರದ ಹೆಸರು ಈಥಾಬಾಯಿ. ಮಹಾರಾಷ್ಟ್ರದಲ್ಲಿ ಈಥಾಬಾಯಿ ವೀಠಾಬಾಯಿ ಎರಡು ಒಂದೇ. ವೀಠಾಬಾಯಿ ಅಂತ ಹೆಸರು ಹೇಗೆ ಬಂತು, ಏನಿದರ ಅರ್ಥ ಅಂತ ತಿಳಿದುಕೊಳ್ತಾ ಹೋದಾಗ ಗೊತ್ತಾಯಿತು ವೀಠಾಬಾಯಿ ಅನ್ನೋದು 2 ಪದಗಳಿಂದ ಬಂದಂಥ ಹೆಸರು. ವೀಠ ಪ್ಲಸ್ ಬಾಯಿ. ವೀಠ ಅಂದರೆ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗಿ ವಿಠ್ಠಲ ದೇವರನ್ನ, ವಿಠೋಬಾ ದೇವರನ್ನ ತುಂಬ ಗೌರವದಿಂದ ಪೂಜಿಸ್ತಾರೆ. ಇದು ವೀಠ ಎನ್ನುವುದು ಇವರ ಹೆಸರಿಂದ ಬಂದಂತಹ ಹೆಸರು. ಬಾಯಿ ಅಂದರೆ ಮಹಾರಾಷ್ಟ್ರದಲ್ಲಿ ಹೆಣ್ಮಕ್ಕಳಿಗೆ, ಸ್ತ್ರೀಯರಿಗೆ ಗೌರವದಿಂದ ಕರೆಯುವಂತಹ ಹೆಸರು. ವೀಠ ಪ್ಲಸ್ ಬಾಯಿ, ವೀಠಾಬಾಯಿ ಅಂದರೆ ವಿಠೋಬಾ ದೇವರ ಆಶೀರ್ವಾದವನ್ನು ಪಡೆದಂತಹ ಮಹಿಳೆ ಅಂತ. ಭಾರತವು ಅನೇಕ ಸಂಸ್ಕೃತಿಗಳು, ಭಾಷೆಗಳು ಹಾಗೂ ಜನಪದ ಕಲೆಗಳಿಂದ ಸಮೃದ್ಧವಾದಂತಹ ದೇಶವಾಗಿದೆ. ಇಲ್ಲಿ ಪ್ರತಿಯೊಂದು ರಾಜ್ಯವು ತನ್ನದೇ ಆದಂತಹ ಜನಪದ ಕಲೆಯನ್ನು ಹೊಂದಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಜನಪದ ಕಲೆ ಎಂದರೆ ಅದು ಲಾವಣಿ ಮತ್ತು ತಮಾಷಾ. ಇದನ್ನು ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನು ಪಡೆಯುವ ಹಾಗೆ ಮಾಡಿದ ಕೆಲವು ಮಹನೀಯರಲ್ಲಿ ವೀಠಾಬಾಯಿ ಇವರು ಕೂಡ ಒಬ್ಬರು. ಇವರು ಕೇವಲ ನೃತ್ಯಗಾರ್ತಿ ಆಗಿರಲಿಲ್ಲ ಸ್ನೇಹಿತರೆ, ಇವರು ಗಾಯಕಿನೂ ಆಗಿದ್ದರು, ಪ್ರಸಿದ್ಧ ರಂಗ ಕಲಾವಿದೆಯೂ ಆಗಿದ್ದರು. ಆದ್ದರಿಂದ ಇವರನ್ನು ಜನರು ಮತ್ತೆ ಮತ್ತೆ ತಮಾಷಾ ಸಾಮ್ರಾಜ್ಞಿ ಅಂತಾನೆ ಕರೀತಾ ಇದ್ರು. ಸ್ನೇಹಿತರೆ, ಇವರು ಜನಪದ ಕಲಾವಿದರ ಕುಟುಂಬದಲ್ಲಿ ಜನಿಸಿದ್ದರು. ಇವರ ತಂದೆಯವರಾದಂತಹ ಬಾಪು ನಾರಾಯಣ್ ಗಂಕರ್, ತಾಯಿಯವರಾದಂತಹ ಶಾಂತಾಬಾಯಿ ನಾರಾಯಣ್ ಗಂಕರ್, ಅಜ್ಜವರಾದಂತಹ ನಾರಾಯಣ್ ಗಂಕರ್ ಇವರು ತಮಾಷಾ ನೃತ್ಯ ಮಂಡಳಿ ಅಂತ ಒಂದು ಮಂಡಳಿಯನ್ನು ಸ್ಥಾಪಿಸಿಕೊಂಡಿದ್ದರು. ಈ ನೃತ್ಯ ಮಂಡಳಿ ಏನಪ್ಪ ಅಂದರೆ ಒಂದೂರಿಂದ ಇನ್ನೊಂದೂರಿಗೆ ಹೋಗಿ ನೃತ್ಯವನ್ನು, ತಮ್ಮ ಕಲೆಯನ್ನು ಪ್ರದರ್ಶಿಸುವುದು. ಆದ್ದರಿಂದ ಇವರಿಗೆ ಹೆಚ್ಚಿನ ಶಿಕ್ಷಣ ಪಡೆಯಲಿಕ್ಕೆ ಆಗಲಿಲ್ಲ. ಇವರು 8-10ನೇ ವಯಸ್ಸಿನಲ್ಲೇ ಮೊದಲ ಬಾರಿಗೆ ವೇದಿಕೆ ಮೇಲೆ ನೃತ್ಯವನ್ನು ಪ್ರದರ್ಶನ ಮಾಡ್ತಾರಂತೆ. ಇವರ ನೃತ್ಯವನ್ನು ನೋಡಿದಂಥ ಆ ಊರಿನ ಜನ ಹುಚ್ಚೆದ್ದು ಕುಣಿತಾರಂತೆ ಸ್ನೇಹಿತರೆ, ಚಪ್ಪಾಳೆ ತಟ್ತಾರಂತೆ, ವಿಸಿಲ್ ಹಾಕ್ತಾರಂತೆ. ಇವರನ್ನು ಮುಂದಿನ ಒಂದು ನೃತ್ಯ ವೇದಿಕೆ ಮೇಲೆ ನೋಡಲಿಕ್ಕೆ ತುದಿಗಾಲಲ್ಲಿ ನಿಂತ್ಕೊಳ್ತಾರಂತೆ. ಅಷ್ಟು ಹುಚ್ಚೆದ್ದು ಕುಣಿಯುವಂತೆ ಇವರು ಮಾಡ್ತಾರಂತೆ. पड़े पड़े मरी तो बेचारी कहलाऊंगी पर नाचते हुए ಇಲ್ಲಿ ಲಾವಣಿ ಅಥವಾ ತಮಾಷಾ ಅಂದರೆ ಏನು ಅಂತ ನೋಡೋದಾದರೆ, ಮಹಾರಾಷ್ಟ್ರದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂತಹ ನೃತ್ಯ ಸಂಗೀತ ಕಲೆಯೇ ಲಾವಣಿ. ಈ ಲಾವಣಿ ಎಂಬ ಪದ ಮರಾಠಿಯ ಲಾವಣ್ಯ ಎಂಬ ಪದದಿಂದ ಬಂದಿದೆ. ಲಾವಣ್ಯ ಎಂದರೆ ಸೌಂದರ್ಯ, ಆಕರ್ಷಣೆ ಹಾಗೂ ಮನಮೋಹಕತೆ. ಈ ಲಾವಣಿ ನೃತ್ಯದಲ್ಲಿ ಅಭಿನಯ, ನೃತ್ಯದ ಜೊತೆಗೆ ಭಾವನೆಗಳನ್ನು ವ್ಯಕ್ತಪಡಿಸ್ತಾರಲ್ಲ, ಅದಕ್ಕೂ ಸಮಾನವಾದಂತಹ ಒಂದು ಮಹತ್ವವನ್ನು ನೀಡಲಾಗ್ತಕ್ಕಂತೆ. ಈ ಲಾವಣಿ ನೃತ್ಯ ಪ್ರಕಾರದಲ್ಲಿ ಸಾಮಾಜಿಕ ಸಂದೇಶವನ್ನು ಸಹ ನೀಡಲಾಗ್ತಕ್ಕಂತೆ. ಜೊತೆಗೆ ದೇವರ ಭಕ್ತಿ, ದೇಶಭಕ್ತಿ ಇವುಗಳನ್ನು ನೃತ್ಯದ ಮೂಲಕ ಜನರಿಗೆ ತಲುಪಿಸುವುದೇ ಈ ಲಾವಣಿಯ ಮುಖ್ಯ ಉದ್ದೇಶ ಅಂತೆ.
ಸ್ನೇಹಿತರೆ, ಈ ವಿಠಾಬಾಯಿ ಎಂಬುವರ ಜೀವನದಲ್ಲಿ ಒಂದು ಮುಖ್ಯವಾದ ಘಟನೆ ಸಂಭವಿಸುತ್ತೆ. ಇವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗ್ತಾರೆ ಅಣ್ಣಾ ಸಾಹೇಬ್ ಮರ್ಚೆಂಟ್ ಅವರ ಜೊತೆ. ಮದುವೆ ಆದರೂ ಕೂಡ ಪತಿಯ ಬೆಂಬಲದೊಂದಿಗೆ ದೇಶಾದ್ಯಂತ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡ್ತಾನೆ ಇರ್ತಾರೆ. ಇವರು ತುಂಬ ಗರ್ಭಿಣಿ ಸ್ನೇಹಿತರೆ. ಗರ್ಭಿಣಿಯ ಅವಸ್ಥೆಯಲ್ಲೇ ಒಂದು ವೇದಿಕೆ ಮೇಲೆ ಪ್ರದರ್ಶನವನ್ನು ನೀಡಬೇಕಾಗಿ ಬರುತ್ತೆ. ಇವರು ಗುರುಗಳು, ಸ್ನೇಹಿತರು, ಇವರಿಗೆ ಹತ್ತಿರವಾದಂಥವರು ತುಂಬ ಜನ ಏನು ಹೇಳ್ತಾರೆ ಅಂದರೆ, ಬೇಡ, ನೀವು ಈ ಸಮಯದಲ್ಲಿ ನೃತ್ಯವನ್ನು ನೀಡಿದರೆ ನಿಮ್ಮ ಜೀವಕ್ಕೆ ಅಪಾಯ ಆಗಬಹುದು, ಹಾನಿ ಆಗಬಹುದು ಅಂತ ಹೇಳ್ತಾರಂತೆ. ಆಗ ಇವ್ರು ಹೇಳ್ತಾರಂತೆ, ನಾನು ಕಲಾವಿದರ ಕುಟುಂಬದಲ್ಲಿ ಜನಿಸಿದವಳು, ಸಾಮಾನ್ಯರಂತೆ ತೀರ್ಕೊಂಡ್ಬಿಟ್ರೆ ಸಾಮಾನ್ಯ ಆಗಿಬಿಡ್ತೀನಿ, ವೇದಿಕೆ ಮೇಲೆ ತೀರ್ಕೊಂಡ್ಬಿಟ್ರೆ ಇತಿಹಾಸ ಆಗಿಬಿಡ್ತೀನಿ ಅಂತ ಹೇಳ್ತಾರಂತೆ ಸ್ನೇಹಿತರೆ. ಎಂಥ ಮಾತು ಇದು! ಇದು ಒಬ್ಬ ಸಾಮಾನ್ಯರಿಗೂ ಹಾಗೂ ಕಲಾವಿದರಿಗೂ ಇರುವಂತಹ ವ್ಯತ್ಯಾಸ. ಇವರು ದೇಶಾದ್ಯಂತ ಹಲವಾರು ಕಡೆ ತಮ್ಮ ಲಾವಣಿ, ತಮಾಷಾ ನೃತ್ಯವನ್ನು ನೀಡ್ತಾನೆ ಬಂದಿದ್ದಾರೆ. ಮುಖ್ಯವಾಗಿ ನೋಡೋದಾದರೆ ಕರ್ನಾಟಕಕ್ಕೂ ಇವರು ಬಂದಿದ್ದಾರಂತೆ ಸ್ನೇಹಿತರೆ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ದೆಹಲಿ, ಇತರ ದೇಶದ ನಾನಾ ಕಡೆಗಳಲ್ಲಿ ತಮ್ಮ ನೃತ್ಯವನ್ನು ಪ್ರದರ್ಶನ ನೀಡಿದ್ದಾರೆ. ಸ್ನೇಹಿತರೆ, ಲಾವಣಿ ಮತ್ತು ತಮಾಷಾ ನೃತ್ಯದ ಮೂಲಕ ವಿಠಾಬಾಯಿಯವರು, ಇವರ ಕುಟುಂಬದವರು ಮಹಾರಾಷ್ಟ್ರಕ್ಕೆ ಮಾತ್ರವಲ್ಲದೆ ಭಾರತೀಯ ಕಲಾ ಪರಂಪರೆಗೆ, ಸಂಸ್ಕೃತಿಗೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಇದು ಇವರ ಜೀವನದ ಬಗ್ಗೆ ಇರುವಂಥ ಚಿಕ್ಕ ಮಾಹಿತಿ. ನಿಮಗೆ ಇವ್ರ ಬಗ್ಗೆ ಇನ್ನಷ್ಟು ಗೊತ್ತಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಥರನೇ ಸಾಮಾಜಿಕ ಸಂದೇಶವನ್ನು ಇರುವಂತಹ ವಿಡಿಯೋ ಜೊತೆಗೆ ಬರ್ತೇನೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನ ಮೊದಲ ವಿಡಿಯೋಗೆ ತುಂಬ ಅದ್ಭುತವಾದಂತಹ ಬೆಂಬಲವನ್ನು ತಾವೆಲ್ಲರೂ ನೀಡಿದ್ದೀರ. ಅದಕ್ಕೆ ನನ್ನ ಮನದಾಳದಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.